ಕೋಣ ನಮ್ಮೆಲ್ಲರ ಜೀವನಕ್ಕೆ ಒಂದು ದೊಡ್ಡ ತಿರುವು. ಒಂದು ಅಂದರೆ ನನಗೆ ಇವಾಗ ಇವ್ರು ನಮ್ಮ ಯಾರು DOP ಸರ್ ಹೇಳ್ತಿದ್ದಂಗೆ ಕೋಮಲ್ ಸರ್ ಸಿನಿಮಾನ ನೋಡ್ಕೊಂಡು ಬೆಳೆದಂಥವ್ರು ನಾವೆಲ್ಲ. ಅವ್ರಿಗೊಂದು ಅವ್ರ ಸಿನಿಮಾಗೆ ಮ್ಯೂಸಿಕ್ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಹರಿ ಸರ್ ಮೂಲಕ, ಡೈರೆಕ್ಟರ್ ಸರ್ ಮೂಲಕ. ಹಾಗೆ ಅದಕ್ಕೆ ಒಪ್ಕೊಂಡವರು ಅನ್ನದಾತರು, ಪ್ರೊಡ್ಯೂಸರ್ ಸರ್ಸ್ ಎಲ್ಲ, ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೋಣ ಸಿನಿಮಾ ಅಂತ ಬಂದಾಗ ಇದರಲ್ಲಿ 5 ಹಾಡುಗಳಿದೆ. ಇದು ಮೊದಲನೇದಾಗಿ ಒಂದು ಗೂಟಾಟ ಅನ್ನೋದನ್ನು ನೀವು ನೋಡಿದ್ದೀರಾ ಆಲ್ರೆಡಿ. ಹೇಗೆ ಅನಿಸ್ತು ಸಾಂಗ್ ನಿಮ್ಗೆಲ್ರಿಗೂ? ಇನ್ನು ಯಾರು ತಿಂಡಿ ರೆಡಿ ಇದೆ? ಹೇಗೆ ಬಂತು ಸಾಂಗು? ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇದರಲ್ಲಿ ಇನ್ನೂ 4 ಹಾಡುಗಳು. ಅಂದ್ರೆ ಈಗ ಇನ್ನೊಂದೇನು ಅಂತಂದ್ರೆ ಪ್ರೊಡ್ಯೂಸರ್ ಸರ್ ಆಗಿರ್ಲಿ, ಕೋಮಲ್ ಸರ್ ಆಗಿರ್ಲಿ, ಬಹಳನೇ ಅದ್ಭುತವಾಗಿರುವಂತಹ ಅಂದ್ರೆ ಒಂದು ಫ್ರೀಡಮ್ ಜೊತೆಗೆ ಇನ್ಪುಟ್ಗಳನ್ನ ಸಿಕ್ತು. ಹಾಗೆ ಡೈರೆಕ್ಟರ್ ಸರ್ ಅದ್ಭುತವಾಗಿರುವಂತಹ ಸಿಚುಯೇಷನ್ಗಳು ಮಾಡಿದ್ರು. ಪ್ರತಿಯೊಂದು ಸಿಚುಯೇಷನ್ಸ್ಗೂ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೊಂಡು ನಿಮ್ಮೆಲ್ರಿಗೂ ಖುಷಿ ಪಡಿಸೋ ರೀತಿಲಿ ಎಲ್ಲ ಮನಸ್ಸುಗಳನ್ನ ಗೆಲ್ತೀನಿ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಇದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೆದಿದ್ದಾರೆ, ನನ್ನ ಗುರುಗಳು. 2 ಸಾಂಗ್ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, 2 ಸಾಂಗ್ ಶಮಂತ್ ನಾಗರಾಜ್ ಅಂತ, ಹೊಸ ಪ್ರತಿಭೆ. ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ ಸರ್ಗೆ ಹಾಗೆ ಡೈರೆಕ್ಟರ್ ಸರ್ಗೆ ಎಲ್ಲರಿಗೂ ಇಡೀ ತಂಡಕ್ಕೆ ನಾನು ಋಣಿಯಾಗಿರ್ತೀನಿ. ಅಂಡ್ ಇನ್ನೊಂದು ಪ್ರಮೋದ್ ಮಲ್ವಂತೆ ಅವರು ಕೂಡ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರೆದಿದ್ದಾರೆ, ಅಲೆಮಾರಿ ಅಂತ. ಎಲ್ಲರೂ ಅದ್ಭುತವಾಗಿ ಬರೆದಿದ್ದಾರೆ. ಅಂಡ್ ಇನ್ನು ಹಲವಾರು ಹಾಡುಗಳು, ಅಂದ್ರೆ ಇನ್ನೂ 4 ಹಾಡುಗಳಿದೆ. ಅದನ್ನೆಲ್ಲರೂ ನೀವು ಒಪ್ಕೋತೀರಾ ಅಂತ ನಾನು ಭಾವಿಸಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವತ್ತು ಪಾಪ ಅವರು ಬೇರೆ ಸೀನ್ಸು ಮಾಡಿಕೊಂಡು ಅದ್ರ ಜೊತೆಗೆ ಸಾಂಗು ಕೂಡ ಮಾಡಿದ್ರು. ಅಂತ ಏನು ಅನ್ನೋದು ಬೆಳಗ್ಗೆಯಿಂದ ಶೂಟ್ ಮಾಡಿದ್ರು, ಆ ಟೆನ್ಷನ್ ನಮ್ಮ ಹತ್ರ ಏನೋ ತೋರಿಸ್ದಿಲ್ಲ. ನಾನು ಹೇಳಿದ ಮೂಮೆಂಟ್ನ ಮಾಡೋಣ ಮಾಸ್ಟರ್ ಅನ್ನೋ ಥರ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಸಾಂಗ್ ಬಂದಿದೆ, ನೋಡಿದ್ದೀರಾ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಹಾಗೆ ಕೋಣ ಸಿನಿಮಾ, ಈ ಸಿನಿಮಾ ನನ್ನ ಕರಿಯರಲ್ಲೇ ನನಗೆ ತುಂಬ ಇಂಪಾರ್ಟೆಂಟ್, ನನ್ನ ಕರಿಯರಲ್ಲೇ ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ತನಿಷಾಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಪ್ರೊಡ್ಯೂಸರ್ಸ್, ನನ್ನ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೋಮಲ್ ಸರ್ ಜೊತೆ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ. ಈವನ್ ಶೂಟಿಂಗ್ ಮಾಡೋವಾಗ್ಲೂ ಅಷ್ಟೇ ಸರ್ ಎಷ್ಟೋ ಕಡೆ ಎಲ್ಲ ಈ ಥರ ಮಾಡಬೇಕು ಆ ಥರ ಅಂತೆಲ್ಲ ಹೇಳ್ಕೊಟ್ರು. ತುಂಬ ಸಪೋರ್ಟಿವ್ ಆಗಿತ್ತು. ಆ್ಯಂಡ್ ಅವ್ರನ್ನ ಅಂದರೆ ಶೂಟಿಂಗ್ ಟೈಮಲ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಅವಾಗ ನೋಡಿ ಅನ್ನಿಸ್ತು, ಇವರು ಇಷ್ಟು ದೊಡ್ಡ ಸ್ಟಾರ್ ಆದರೂ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅಂತ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಕೋಮಲ್ ಸರ್, ತುಂಬ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಫುಲ್ ಕೋ ಆರ್ಟಿಸ್ಟ್, ನನ್ನ ಡ್ರಾಮಾ ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೋಣ ಸಿನಿಮಾ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ನಿಮ್ಮ ಪಾತ್ರದ ಬಗ್ಗೆ ನೀವು ಒಂದು 2 ಮಾತು. ನಾನು ಸುಕನ್ಯಾ ಅನ್ನೋ ಪಾತ್ರನ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಬಬ್ಲಿ ಹುಡುಗಿ, ಒಂದು ಡ್ರಾಮಾ ಟೀಮಲ್ಲಿ ಇರುವಂಥ ಹುಡುಗಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನನ್ನ ಪಾತ್ರ ಕೂಡ. ಸೊ ತುಂಬ ಖುಷಿ ಕೊಟ್ಟಿದೆ. ಸೂಪರ್ ಆಗಿ ಮಾತಾಡಿದ್ರಿ. ನರ್ವಸ್ ಅಂದ್ರೆ ನೀವು ಏನು ಸಕಲಾಗಿ ಮಾತಾಡಿದ್ರೆ ಗೊತ್ತಿಲ್ಲ. ಆದರೆ ಈ ಚಿತ್ರದಲ್ಲಿ ಮಾಡಿದ ಒಂದು ಪಾತ್ರ ನೋಡಿ ಇನ್ನೊಂದು ಡೈರೆಕ್ಟರ್ ಬಂದು, ಸರ್ ನೀವೇ ಮಾಡ್ಬೇಕು ನಮ್ಮ ಪಿಕ್ಚರಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್. ಅಂದರೆ ಒಬ್ಬ ಜಮೀನ್ದಾರ. ಹಾಗೂ ಈ ಚಿತ್ರದಲ್ಲಿ ಮತ್ತೊಬ್ಬ ಹೀರೋಯಿನ್ ತನಿಷಾ ಅವರು ಇದರಲ್ಲಿ ಆಯ್ಕೆಯಾಗಿದ್ದಾರೆ. ಇನ್ನೊಬ್ಬ ಹೀರೋಯಿನ್ ನಮ್ರತಾ ಅಂತ, ಅವ್ರಿಗೆ ತಂದೆ ಪಾತ್ರದಲ್ಲಿ. ಊರಿಗೆ ಜಮೀನ್ದಾರ ಹಾಗೂ ಊರಿಗೆ ಒಳ್ಳೇದು ಬಯಸುವಂಥ ಒಂದು ಕ್ಯಾರೆಕ್ಟರ್. ಏನೇ ಕಷ್ಟ ಬಂದರು, ಯಾರಿಗೇನೇ ಕಷ್ಟ ಬಂದರು ಅದಕ್ಕೆ ಸ್ಪಂದಿಸಿ, ಅವ್ರಿಗೆ ಒಂದು ಪ್ರಾಬ್ಲಮ್ ಇರ್ತದೆ, ಒಂಥರ ಒಂದು ಸೈಡ್ ಪ್ಯಾರಾಲಿಸಿಸ್ ಆಗಿ ಸರಿಯಾಗಿ ನಡೆಯೋಕ್ಕೂ ಆಗಲ್ಲ. ಹೀಗೆ ತೆಳ್ಕೊಂಡು ಹೋಗುವಂಥ ವ್ಯಕ್ತಿತ್ವ. ಆದರೂ ಎಲ್ರಿಗೂ ಸಹಾಯ ಮಾಡುವಂಥ ಒಂದು ಕ್ಯಾರೆಕ್ಟ್ರು. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ನಿರ್ಮಾಪಕರಾದಂಥ ರವಿ ಅವರಿಗೆ ಹಾಗೂ ತನಿಷ್ಕಾ ಅವರಿಗೆ ಮತ್ತೆಲ್ಲರಿಗೂ. ಈ ಚಿತ್ರದಲ್ಲಿ ನಾನು ಪೂಜೆ ಮಾಡೋಕೆ ಮುಂಚೆ ಹೇಳೋದು ಯಾವಾಗ ಏನಪ್ಪ ಅಂತ ಹೇಳಿದ್ರೆ, ಸರ್ವಜನ ಸುಖಿನೋ ಭವಂತು, ಅನ್ನದಾತ ಸುಖಿನೋ ಭವಂತು ಅಂತೇಳಿ. ಯಾಕಂದರೆ ಒಂದು ಚಿತ್ರ ಮಾಡಿದಾಗ ನನಗೆ ಮಾತ್ರ ಅಲ್ಲ, 100 ಕುಟುಂಬಕ್ಕೆ ಅವರು ಅನ್ನ ಹಾಕುವಂಥ ದಣಿಗಳು. ಅವ್ರು ಒಳ್ಳೇದಾಗಬೇಕು. ನಾನು ಪ್ರತಿ ಸಾರಿ ನಿಮ್ಮ ಮುಂದೆ ಮಾತಾಡೋದು ನಾನು ಹೇಳಿದ್ದೀನಿ. ನನ್ನ ಮಗನ ಚಿತ್ರಗಳನ್ನು ಏನೊಂದು ಆಡಿಯೋ ಲಾಂಚ್, ವಿಡಿಯೋ ಲಾಂಚ್ ಅದು ಬಂದಾಗ ನಾನು ಹೇಳ್ತಾ ಇದ್ದೀನಿ, ಮೊದಲು ಅವ್ರಿಗೆ ಒಳ್ಳೇದಾದರೆ ಮುಂದಿನ ಚಿತ್ರದಲ್ಲಿ ನಾವು ಇರ್ತೀವೋ ಬಿಡ್ತೀವೋ. ಆದರೆ ಇನ್ನೊಂದು 100 ಜನಕ್ಕೆ 150 ಕುಟುಂಬಗಳಿಗೆ ಅವರು
ಅನ್ನದಾತರಾಗ್ತಾರೆ. ನಾನು ಭಗವಂತನ ಬೇಡ್ಕೊಳ್ಳೋದು ಈ ಚಿತ್ರ ಇವಾಗ ನೋಡಿದ್ದಷ್ಟು ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ. ನೋಡೋಕೆ ಮುಂಚೆ ಅದು ಚೆನ್ನಾಗಿದೆ ಅಂತ ಹೇಳೋದು ತಪ್ಪಾಗ್ತದೆ. ನಿರ್ಮಾಪಕ ತೋರಿಸಿದಾಗ ಅದು 100% ಗ್ಯಾರಂಟಿ ಆಗ್ತದೆ. ಇನ್ನು ಚಿತ್ರದಲ್ಲಿ ನಾಯಕರಾಗಿರುವಂಥ ಕೋಮಲ್ ಅವ್ರ ಬಗ್ಗೆ ಹೇಳಬೇಕಾದಿಲ್ಲ. ಅವ್ರು ಬರೀ ಕಲಾವಿದರು ಮಾತ್ರ ಅಲ್ಲ, ಒಂಥರ ಹಿಡನ್ ಟ್ಯಾಲೆಂಟ್, ಹಿಡನ್ ಟೆಕ್ನಿಷಿಯನ್. ಅವರು ಯಾವ ಸಾಂಗ್ ಹೇಗೆ ತೆಗಿಬೇಕು, ಹೇಗಿರಬೇಕು ಅಂತ ಫೋಟೋಗ್ರಫಿ ಬಗ್ಗೆ ಆಗಲಿ, ಕತೆ ಚಿತ್ರಕಥೆ ಮಾಡೋಲ್ಲೂ ಅದಕ್ಕೂ ಸ್ವಲ್ಪ ಅವ್ರದ್ದು ಕೊಡುಗೆ ಇದ್ದೇ ಇರುತ್ತೆ. ಸೊ ಚಿತ್ರ ಚೆನ್ನಾಗಿ ಬಂದಿದೆ ಅನ್ನೋ ನಂಬಿಕೆ ನನಗಿದೆ. ಚಿತ್ರ ಚೆನ್ನಾಗಿ ಬರಲಿ, ಎಲ್ರಿಗೂ ಅದು ಹಿಡಿಸ್ಲಿ. ಎಲ್ಲರೂ ಒಂದು ಸಾರಿ ನೋಡಿದವರು ಎಲ್ಲರೂ ಥಿಯೇಟ್ರಿಗೆ ಬಂದು, ಜನ ಎಲ್ಲ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿದ ಮೇಲ್ಗಡೆ ಚಿತ್ರ ಚೆನ್ನಾಗಿದೆ ಅಂದರೆ ಅವರೇ ಪಬ್ಲಿಸಿಟಿ ಮಾಡ್ತಾರೆ. ಅವರೇ ಸ್ಪೆಷಲಾಗಿ ಹೆಣ್ಮಕ್ಳು ಅವ್ರದ್ದು ಫೋನ್ ತಗೊಂಡು ನಾನು ಪಿಕ್ಚರ್ಗೆ ಹೋಗಿದ್ದೆ ಕಣೆ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಂದ್ಸರಿ ಹೋಗ್ಬೇಕು ಅಂತಿದ್ದೀನಿ, ನೀನು ಬರ್ತೀಯಾ ಅಂತ ಹೇಳಿ ಅವರೇ ಕರ್ಕೊಂಡ್ಬರ್ತಾರೆ. ಆಮೇಲೆ ಹೆಣ್ಮಕ್ಳು ಚಿತ್ರಕ್ಕೆ ಬಂದಾಗ ಒಬ್ಬರೇ ಬರೋಲ್ಲ, ಇಲ್ಲ ತಂದೆ ತಾಯಿ ಜೊತೆ ಇರ್ತಾರೆ, ಇಲ್ಲ ಗಂಡ ಮಕ್ಕಳ ಜೊತೆ ಇರ್ತಾರೆ, ಇಲ್ಲ ಗೆಳತಿಯರು ಜೊತೆಲಿ ಇರ್ತಾರೆ, ಕೆಲವೊಬ್ಬರಿಗೆ ಗೆಳೆಯರು ಜೊತೆಗೂ ಬರ್ತಾರೆ. ಸೊ ನಮ್ಮ ಮೌಲ್ಯಮಾಪನ ಆಗಿದ್ದೇನಪ್ಪ ಅಂದ್ರೆ ಒಲವಿನ ಹುಡುಗರ ರಿಲೀಸ್ ಆಗಲಿ, ಅಶ್ವಮೇಧ ರಿಲೀಸ್ ಆಗಲಿ, ನಾವು ಥಿಯೇಟರ್ ಹತ್ರ ಹೋಗ್ತಾ ಇದ್ವಿ. ಅದು ನಮ್ಮ ನಂದ ಥಿಯೇಟರ್ ಇರ್ಬೋದು, ಮಾ ಥಿಯೇಟರ್ ಇರ್ಬೋದು. ಅಲ್ಲಿ ಹೆಣ್ಮಕ್ಳು ನೀಟಾಗಿ ಡ್ರೆಸ್ ಮಾಡ್ಕೊಳ್ತಾರೆ, ತುಂಬ ಹೋಗಿ ಮಾಡ್ಕೊಂಡು ನಿಂತ್ಕೊಂಡು, ಮಗು ನಿಂತ್ಕೊಂಡು ಒಂದು ಕೈಯಲ್ಲಿ ಹಿಡ್ಕೊಂಡು ಸೂಪರ್ ಹಿಟ್ಟು ಗುರು ಕ್ಯೂನಲ್ಲಿದ್ದಾರೆ ಅನ್ನದಾತೆಯರು, ಆ ಥರ ಒಂದು ಫೀಲ್ ಬರ್ತಾ ಇತ್ತು. ಇವಾಗ ಸಿಂಗಲ್ ಥಿಯೇಟರ್ ಇಲ್ಲ, ಅದು ಯಾವಾಗ ಯಾರು ಆಗ್ತಾರೆ ಯಾರು ಬರ್ತಾರೆ ಒಂದು ಗೊತ್ತಾಗಲ್ಲ. ಹಾಗಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ನಿರ್ದೇಶಕರು ಅವ್ರಿಗೆ ಏನು ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಹಳ ಇದೆ ಅವರಲ್ಲಿ. ಹಿ ನೋಸ್ ವಾಟ್ ಶುಡ್ ಬಿ ಡನ್. ನಾನೇನಾದರೂ ಏನು ಮಾಡೋಕ್ಕೋದ್ರೆ, ಸರ್ ಕೀರ್ತಿ ಸರ್ ಹಿರಿಯ ಕಲಾವಿದ ಅಂತ ಒಂದು ಸ್ವಲ್ಪ ಹೆಸಿಟೇಷನ್ ಇರುತ್ತೆ ಹೇಳೋಕ್ಕೆ. ಅದು ಇಲ್ಲ ಹರಿ ಹೇಳಿ, ಅದೇ ನಿಮಗೆ ಬರ್ಬೇಕಾದ್ರೆ ಸ್ವಲ್ಪ ಇದನ್ನು ಕೈನ ಮಾಡ್ಕೊಂಡು ಆಮೇಲೆ ಯಾವುದೇ ಶಾರ್ಟ್ ಹಿಟ್ ಯಾವ ಕ್ಷಣಕ್ಕೆ ಯಾವ ರೀತಿಯಾಗಿ ಶಾರ್ಟ್ ಇಟ್ಬೇಕು ಅಂತೇಳಿ ಅವರು ನಾಗರಾಜು ನಮ್ಮ ಮೂರ್ತಿಯವರು VNS ಮೂರ್ತಿಯವರು ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಟ್ರೂಪ್ ಎಲ್ಲ ಒಂದು ಒಳ್ಳೆ ಗ್ಯಾಂಗ್ ಸಿಕ್ಕಿದಾಗ ಏನೇ ಕೆಲಸ ಕೈ ಹಾಕಿದ್ರು ಸಕ್ಸಸ್ ಆಗೋದ್ರ ನಂಬಿಕೆ ನನಗಿದೆ. ಈ ಪಿಕ್ಚರ್ನ ಸಕ್ಸಸ್ ಆಗುತ್ತೆ, ಜನಗಳಿಗೆ ಹಿಡಿಸುತ್ತೆ, ನಿಮಗೆಲ್ಲ ಹಿಡಿಸುತ್ತೆ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಸದಾ ಅವ್ರ ಮೇಲಿರಲಿ, ಎಲ್ಲರ ಮೇಲೂ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಹೇಳಿ ಮಾತು ಮುಗಿಸ್ತೀನಿ. ಚಿತ್ರದಲ್ಲಿ ಒಂದು ಡ್ರಾಮಾ ತಂಡ ಇದೆ, ಅದರಲ್ಲಿ ನಾನು ಅಸಿಸ್ಟೆಂಟ್ ಡ್ರಾಮಾ ಮಾಸ್ಟರ್. ಆ್ಯಕ್ಚುಲಿ ಪಾತ್ರ ಬಂದು ಅವ್ರಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡೋದು. ಬಟ್ ಶೂಟಿಂಗ್ ಸೆಟ್ಟಲ್ಲಿ ನಾನು ಅವ್ರ ಹತ್ರ ಕಲ್ತಿರೋದೇ ಜಾಸ್ತಿ. ಅಂಥ ಒಳ್ಳೆ ಕಲಾವಿದರ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್. ಮುಖ್ಯವಾಗಿ ಸರ್ ಕೋಮಲ್ ಸರ್, ನಿಮ್ಮ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು, ಒಂದು ಪಾತ್ರ ಮಾಡಬೇಕು ಅನ್ನೋದು. ಅದು ನಿಮ್ಮ ಜೊತೆನೇ ಸ್ಕ್ರೀನ್ ಶೇರ್ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು ಸರ್. ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ ಟೈಮಿಂಗು ಮತ್ತು ಆ ಇಂಪ್ರೂವೈಸೇಷನ್ ತುಂಬ ಇನ್ಸ್ಪಿರೇಷನ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ತನೀಶ್ ಅವರೇ, ಕರೆದು ಒಂದು ಪಾತ್ರ ಮಾಡಿಸಿದ್ದೀರಿ. ಹರೀಶ್, ಒಂದು ಒಳ್ಳೆ ಕ್ಯಾರೆಕ್ಟರೈಸೇಷನ್. ಅಷ್ಟು ಪಾತ್ರಗಳಿದ್ರು ಎಲ್ಲದಕ್ಕೂ ವಿಭಿನ್ನವಾದ ಕ್ಯಾರೆಕ್ಟರೈಸೇಷನ್ ಮಾಡಿದ್ರಲ್ಲ, ಸೊ ಅದಕ್ಕೆ ನಿಮಗೆ ಭಾಳ ಥ್ಯಾಂಕ್ ಯು. ಸಿನಿಮಾ ಒಳ್ಳೆಯದಾಗಿ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಸಪೋರ್ಟ್. ಓಕೆ, ನೀವು ಹಿಂಗೆಲ್ಲ ಪ್ರೊಡ್ಯೂಸರ್ ಅಂತ ಬಂದಾಗ ಪೇಮೆಂಟ್ ವಿಚಾರ ಸ್ಟೇಜ್ ಮೇಲೆ ಅದರಲ್ಲೂ ಮೈಕ್ ಇದ್ದಾಗ ಮಾತಾಡಬಾರ್ದು, ಖಂಡಿತ ಮಾತಾಡಬಾರ್ದು. ಎಲ್ಲರೂ ಆಮೇಲೆ ಆ ಕಡೆ ಹೋಗ್ತಿದ್ದಂಗೆ ಹೊಡಿತಾರೆ ನನಗೆ. ಮೊದಲನೇದಾಗಿ ನಾನು ಇವತ್ತು ನಮ್ಮ ಕೋಣ ಸಿನಿಮಾದಲ್ಲಿ ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಅದಾದ್ಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ಆಲ್ರೆಡಿ ನಾನು ತುಂಬ ಮಾತಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಬೆಂಕಿ ಬಿರುಗಾಳಿ ಅಂತ ಪದಕ ಕೊಟ್ಟಿದ್ದು ಇದೆ, ಹೆಚ್ಚು ಮಾತಾಡ್ತೀನಿ ಅಂತ ಬೈಕೊಂಡಿದ್ದು ಇದೆ. ಇದೆಲ್ಲವನ್ನು ಮೀರಿ ಒಂದು ಆರ್ಟಿಸ್ಟ್ ಅಂತ ಬಂದಾಗ ನಾನು ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾನಿವತ್ತು ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ.
ಯಾಕಂದ್ರೆ ಇವತ್ತಿನವರೆಗೂ ನಾನು ಮಾಡಿರುವಂತಹ ಪಾತ್ರಗಳು ಎಷ್ಟೇ ಬೋಲ್ಡ್ ಆಗಿದ್ರು, ಎಷ್ಟೇ ಭಾರವಾಗಿದ್ರು, ಎಷ್ಟೇ ಸಣ್ಣ ಪಾತ್ರ ಆಗಿದ್ರು, ನನ್ನನ್ನು ನೋಡಿದಂತಹ ಪ್ರತಿಯೊಬ್ರು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಒಂದಲ್ಲ ಒಂದು ರೀತಿನಲ್ಲಿ ನನಗೆ ಸಹಾಯ ಮಾಡ್ತಾ ಬಂದಿದ್ದಾರೆ, ಅವರು ಸಪೋರ್ಟ್ ಮಾಡೋದ್ರ ಮೂಲಕ. ಇಲ್ಲೆಷ್ಟು ಮೊಬೈಲ್ಗಳು, ಕ್ಯಾಮ್ರಾಗಳು ಕಾಣಿಸ್ತಿದೆಯೋ ಅದಷ್ಟು ನನ್ನನ್ನ ಕ್ಯಾಪ್ಚರ್ ಮಾಡಿದ್ದಾವೆ. ನನ್ನನ್ನ ಇನ್ನೊಂದಷ್ಟು 1000 ಜನರಿಗೆ, ಲಕ್ಷ ಜನರಿಗೆ ತಲುಪೋ ಹಾಗೆ ಮಾಡಿದಂತಹ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನ ಪ್ರತಿ ಸಲ ಹೇಳ್ತಿರ್ತೀನಿ. ಯಾಕೆ ಅಂತಂದ್ರೆ ನೀವು ನಮ್ಮನ್ನ ಕರ್ಕೊಂಡು ಹೋಗಿ ತಲುಪಿಸ್ಲಿಲ್ಲ ಅಂತಂದ್ರೆ ಯಾವ ಜನರು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನನಗೆ, ನಾನು ತನಿಷಾ ಆಗಿ ಅಥವಾ ಬೆಂಕಿ ಆಗಿ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅಥವಾ ಒಬ್ರು ಆಕ್ಟ್ರೆಸ್ ಆಗಿ ಕಾಣಿಸ್ಕೊಂಡಿದ್ದೀನಿ, ನನಗೊಂದು ಸಪೋರ್ಟ್ ಸಿಗ್ತದೆ ಅಂತಂದ್ರೆ ನೀವೇ ನಿಜವಾದ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ. ಲಕ್ಷ್ಮಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡಿರುವಂತಹ ಕೋಣ ಸಿನಿಮಾ ಕೆ ಸ್ಕ್ವೇರ್ ಆಗಿದೆ, ಕೆ ಕ್ಯೂಬ್ ಆಗಿದೆ, ಕೆ ಫಾರ್ ಕೋಣ, ಕೆ ಫಾರ್ ಕೋಮಲ್ ಸರ್, ಕೆ ಫಾರ್ ಕುಪ್ಪಂಡಾಸ್ ಪ್ರೊಡಕ್ಷನ್. ಈ ರೀತಿಯಾಗಿ ನಾವು ಕೆ ಕ್ಯೂಬ್ ನಲ್ಲಿ ಸದ್ಯಕ್ಕೆ ಬಂದು ನಿಂತಿದ್ದೀವಿ. ಅದೇ ಕ್ಯೂಬ್ ನಲ್ಲಿ ಬರುವಂತಹ 3+1 ನಂಬರ್ ನಲ್ಲಿ ನಾವು ರಿಲೀಸ್ ಆಗ್ತಾ ಇದ್ದೀವಿ. ಅಕ್ಟೋಬರ್ ಅಂದ್ರೆ ಒಂಥರ ಒಂದು ಸ್ಪೆಷಲ್ ಮಂತ್ ಅಂತ ಹೇಳ್ಬೋದು, ನನಗೆ ತುಂಬಾ ಒಂಥರ ಲಕ್ಕಿ ಮಂತ್ ಅಂತಾನು ಹೇಳ್ಬೋದು. ಸೊ ಇದೇ ಅಕ್ಟೋಬರ್ ತಿಂಗಳು 31ನೇ ತಾರೀಕು ನಾವು ನಮ್ಮ ಕೋಣ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ನೀವಿಷ್ಟು ದಿನ ನನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು, ನನ್ನ ಜೊತೆ ಇರುವಂತಹ ಎಲ್ಲರಿಗೂ ಸೇರಿ, ನಮ್ಮ ಟೀಮ್ಗೆ ಸೇರಿ, ನಮ್ಮ ಕೋಣಗೆ ಸೇರಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥಿಯೇಟರ್ ನಲ್ಲಿ ನೀವು ನನ್ನನ್ನು ತುಂಬಾ ವಿಭಿನ್ನವಾಗಿ ನೋಡ್ತೀರಿ. ಇದೊಂದು ಲುಕ್ ನಾನು ಇದೇ ರೀತಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಕೋಮಲ್ ಸರ್ ನಾರಾಯಣ ಅನ್ನುವಂತಹ ಪಾತ್ರ ಮಾಡ್ತಾ ಇದ್ದಾರೆ. ಆ ನಾರಾಯಣ ಅವರ ಪತ್ನಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ನಾನು. ಇಷ್ಟು ದಿನ ನೋಡದೆ ಇರುವಂತಹ ಪಾತ್ರದಲ್ಲಿದ್ದೀನಿ. ನೀವು ನೋಡಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀರಿ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿವರೆಗೂ ನಾನು ಯಾವ್ಯಾವ ರೀತಿ ಪಾತ್ರ ಮಾಡಿದ್ದೀನೋ ಅವ್ರಗಳಿಗೆ ಅನ್ನಿಸ್ಬೋದು, ಓ ಇವರು ಈ ರೀತಿ ಆಕ್ಟ್ ಮಾಡ್ಬೋದಾ ಅಂತ. ಯಾರ್ಯಾರು ಇವರು ವರ್ಸ್ಟೈಲ್ ಆಕ್ಟರ್ ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಅನ್ನಿಸ್ಬೋದು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇನ್ ಕೆಲವ್ರಿಗೆ ಇನ್ ಯಾವ ರೀತಿ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಈ ಒಂದು ಪಾತ್ರನ ಸೃಷ್ಟಿ ಮಾಡಿದಂತಹ ನಮ್ಮ ಡೈರೆಕ್ಟರ್ ಹರಿಕೃಷ್ಣ ಅವರಿಗೆ ಥ್ಯಾಂಕ್ ಯು. ಅಟ್ ದ ಸೇಮ್ ಟೈಮ್ ಇಷ್ಟೊತ್ತು ಆಕ್ಟರ್ ಆಯ್ತು, ಈಗ ಸದ್ಯಕ್ಕೆ ಪ್ರೊಡ್ಯೂಸರ್ ಆಗಿ ನಾನು ಇವತ್ತು ಒಂದು ಹೆಜ್ಜೆ ಮುಂದೆ ಧೈರ್ಯವಾಗಿ ಇಟ್ಟಿದ್ದೀನಿ ಅಂತಂದ್ರೆ ಇದಕ್ಕೆ ದ ಒನ್ ಅಂಡ್ ಓನ್ಲಿ ರೀಸನ್ ನಮ್ಮ ರವಿಕಿರಣ್ ಸರ್ ಹಾಗೂ ಕಾರ್ತಿಕ್ ಸರ್. ಇವರಿಬ್ರು ನನ್ನ ಪಾರ್ಟ್ನರ್ ಆಗಿ ಇವತ್ತು ನನ್ನ ಈ ವೇದಿಕೆ ಮೇಲೆ ಕರ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನೀವೆಲ್ಲರೂ ನನ್ನ ಇನ್ನೂ ಆರ್ಟಿಸ್ಟ್ ಆಗೇ ನೋಡ್ತಿದ್ರಿ. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ನಾಗಿ ನೋಡೋದು ಇಷ್ಟು ಹತ್ರದಲ್ಲಿ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಯಾವಾಗ್ಲೂ ತುಂಬಾ ಜನ ಹೇಳೋದು ಕೇಳಿದೀನಿ, ನಾನು ಒಬ್ಳೇ ಬಂದೆ, ಮುಂದೆ ಬಂದೆ, ನಿಂತೆ, ಗೆದ್ದೆ ಅಂತ. ನೋ, until and unless you have a team you can never win. ಇಟ್ ಇಸ್ ಆಲ್ವೇಸ್ ಲೈಕ್ ದಟ್. ಯಾವಾಗ್ಲೂ ಒಂದು ಟೀಮ್ ನಮ್ಗೆ ಜೊತೆಯಾಗಿ ಒಬ್ರು ನಾನೊಂದು ಹೆಜ್ಜೆ ನೀನೊಂದು ಹೆಜ್ಜೆ ಅಂತ ಮುಂದೆ ಇಟ್ಟು ಜೊತೆ ನಡೆಸ್ದಾಗ್ಲೇನೆ ನಾವು ಒಂದು ತಂಡ ಆಗಿ ಆಗಿರ್ಬಹುದು, ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಆಗಿರ್ಬಹುದು, ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆಗಿರ್ಬಹುದು, ಮುಂದೆ ನಡೆಯೋದಿಕ್ಕೆ ಗೆಲ್ಲೋದಿಕ್ಕೆ ಸಾಧ್ಯ. ಸೊ ನನ್ನ ಟೀಮ್ ಇವತ್ತು ನಾವೆಲ್ಲರೂ ಒಂದೇ ಆಗಿ ನಿಂತಿದ್ದೀವಿ. ನನ್ನ ಪಾರ್ಟ್ನರ್ಸ್ ಆಗಿ ಕೈ ಜೋಡಿಸಿರುವಂತವ್ರಾಗಿರ್ಬೋದು, ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ನಾನು ಕರೆದು ಕೂಡಲೇ ಅಕ್ಕ ನಿಮ್ಗೋಸ್ಕರ ಒಂದು ವರ್ಕ್ ಮಾಡ್ತೀನಿ ಅಂತ ಹೇಳಿದಂತ ಪ್ರತಿಯೊಬ್ರು ಆರ್ಟಿಸ್ಟ್ ಆಗಿರ್ಬೋದು. ಬಹಳಷ್ಟು ಜನರನ್ನ ನೀವು ನೋಡೋದಕ್ಕೆ ಸಿಗುತ್ತೆ ನಮ್ಮ ಈ ಕೋಣ ಸಿನಿಮಾದಲ್ಲಿ. ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ಋತ್ವಿ ಒಂದು ಮಾತೆ ನಾನು ಹೇಳಿದ್ದು, ಜಸ್ಟ್ ಒಂದು ಮಾತು, ನಮ್ಗೆ ಈ ತರದೊಂದು ಪಾತ್ರ ಇದೆ ಪ್ಲೀಸ್ ಮಾಡ್ತೀರಾ ಅಂತ. ಈ 2 ಯೋಚನೆ ಮಾಡಿದೆ. ಸ್ಟೋರಿ ಕೇಳೋದಕ್ಕಿಂತ ಮುಂಚೆನೆ ಹೂ ಅಂದಿದ್ರು, ಅದಾದ್ಮೇಲೆ ಸ್ಟೋರಿ ಕೇಳಿದ್ರು. ಅದಲ್ಲದೆ ವಿಜಯ್ ಚಂದ್ರ ಸರ್ ಆಗಿರ್ಬೋದು, ಜಗಪ್ ಆಗಿರ್ಬೋದು, ಸುಸು ಆಗಿರ್ಬೋದು, ಸುಷ್ಮಿತಾ ಅವ್ರ ವೈಫು, ಸೊ ರಂಜಿತ್ ಆಗಿರ್ಬೋದು, ಬಿಗ್ ಬಾಸ್ ನಿಂದ ನನ್ನ ಜೊತೆಯಲ್ಲಿ ನಾವು ಮೊದಲಿನಿಂದಲೂ ಕಿತ್ತಾಡ್ಕೊಂಡು ಬಂದಂತ ನಮ್ರತಾ ಗೌಡ ಆಗಿರ್ಬಹುದು, ಅಥವಾ ತುಕಾಲಿ ಸಂತು ಆಗಿರ್ಬೋದು, ಗೋಲ್ಡ್ ಸುರೇಶ್ ವರ್ಕ್ ಮಾಡಿದ್ದಾರೆ. ಬಹಳಷ್ಟು ಜನ ನನ್ಗೆ ವಿನಯ್ ಗೌಡ ಅವರಾಗಿರ್ಬೋದು, ತುಂಬಾ ಜನ ನಮ್ಮ ಜೊತೆ ಯಾರ್ಯಾರು ಅಂದ್ರೆ ನಮ್ಮ ಆರ್ಟಿಸ್ಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗಿರ್ಬೋದು. ಇಲ್ಲಿಗೆ ನಾನು ಏನಿಲ್ಲ ಅಂತ ಅಂದ್ರೂ ಇಂಡಸ್ಟ್ರಿಗೆ ಬಂದು 15 ವರ್ಷ ಈಸಿಯಾಗಿ ಆಗ್ಬಿಟ್ಟಿದೆ. ಈ 15 ವರ್ಷದಲ್ಲಿ ಒಂದು 15 ಜನರನ್ನ ನಾನು ಪಿಕ್ ಮಾಡಕ್ ಆಗಲ್ವಾ ಅನ್ನೋದೊಂದು ಯೋಚನೆ ನನ್ನ ತಲೆನಲ್ಲಿತ್ತು. ಯಾರ್ಯಾರು ಆರ್ಟಿಸ್ಟ್ ಇದಾರಲ್ಲ ಎಕ್ಸೆಪ್ಟ್ ಒಬ್ರು ಇಬ್ರು ಅಂದ್ರೆ ರಘುರಾಮನಕೊಪ್ಪ ಸರ್ ಆಗಿರ್ಬೋದು, ವಿಜಯ್ ಚಂದ್ರ ಸರ್ ಜೊತೆ ವರ್ಕ್ ಮಾಡಿದೀನಿ. ಓಕೆ, ಸೊ ಈ ಮುಂಚೆ ಕೂಡ ವರ್ಕ್ ಮಾಡಿದೀನಿ. ಸೊ ಒಬ್ರು ಇಬ್ರು ಅನ್ನೋದು ಬಿಟ್ಟರೆ ಅಂದ್ರೆ ಕೀರ್ತಿರಾಜ್ ಸರ್ ಆಗಿರ್ಬೋದು, ಇವ್ರಗಳ ಜೊತೆ ನಾವು ಮುಂಚೆ ವರ್ಕ್ ಮಾಡಿಲ್ಲ. ಬಟ್ ಸ್ಟಿಲ್ ನನ್ನ ಒಂದೇ ಒಂದು ಫೋನ್ ಕಾಲ್ಗೆ ಅವರು ರೆಸ್ಪಾಂಡ್ ಮಾಡಿದ್ರು, ನಾನು ಒಪ್ಪಿಸಿದಂತಹ ಪೇಮೆಂಟ್ಗೆ ಒಪ್ಕೊಂಡ್ರು. ಅದಕ್ಕೆ ಸರ್ ನಿಮ್ಮೆಲ್ಲ ಆರ್ಟಿಸ್ಟ್ಗಳಿಗೂ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ದಟ್ ಸಪೋರ್ಟೆಡ್ ಮೀ ಅ ಲಾಟ್. ಕುಮಾರ್ ಅವ್ರ ಕೈಲಿ ರಿಲೀಸ್ ಮಾಡ್ಸಲ್ಲ ಅಂತ ನೀವೇನು ಹೇಳ್ತಿರೋ ಸರಿ ಸರ್ ಅಂದರು. ಯಾಕೆ ಅಂತಂದರೆ
ಅವರಷ್ಟು ತಿಳ್ಕೊಂಡಿರೋರು ಬಹುಶಃ ನಾನಂತೂ ನನ್ನ 33 ಇಯರ್ಸಲ್ಲಿ ಯಾರನ್ನೂ ನೋಡಿಲ್ಲ. ಅಷ್ಟು ಸಿನಿಮಾ ಬಗ್ಗೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಹೆಚ್ಚು ಕಮ್ಮಿ 40 ಪಿಕ್ಚರ್ ಪ್ರೊಡ್ಯೂಸೇ ಮಾಡಿದ್ದಾರೆ. ಇವತ್ತು ಕುಮಾರ್ ಅವ್ರಿಗೆ ನಾನು ತುಂಬ ಚಿಕ್ಕವನಿದ್ದಾಗ ಅವ್ರಿಗೊಂದು ಸಣ್ಣ ಬ್ಯಾಡ್ ಪ್ಯಾಚ್ ಇದ್ದಾಗ ಒಂದು ಪಿಕ್ಚರ್ ಯಾವುದೋ ದೊಡ್ಡ ಎಲ್ಲಮ್ಮನ ಜಾತ್ರೆ ನಾನೇ ಶುರು ಮಾಡಿಸಿದ್ದು ಅವ್ರಿಗೆ. ಅದಾದಮೇಲೆ ಕಾಸಿದ್ದೋಲೆ ಬಾಸು ಅವ್ರ ಜೊತೆ ನಿಂತ್ಕೊಂಡು ಮಾಡಿಕೊಟ್ಟೆ. ಅವತ್ತು ಅವರು ತುಂಬ ಚೆನ್ನಾಗಾಗಿ ತುಂಬ ಎತ್ತಕ್ಕೆ ಬೆಳ್ಳಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಹಾಕಿ ಪಿಕ್ಚರ್ ಮಾಡಿದ್ರು. ನನ್ನಾಗಂತೂ ಯಾವುದು ಮಾಡಿರಲಿಲ್ಲ. ಬಟ್ ಆದ್ರೂ ಕೂಡ ನನ್ನ ಅವರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಈ ಚಿತ್ರಕ್ಕೆ ನಾನು ಕೇಳ್ಕೊಂಡಿದ್ದ ತಕ್ಷಣ ಅವ್ರು ಬರ್ತಾರೆ, ಮತ್ತೆ ಅವ್ರ ಲೈಫ್ ಸೂಪರಾಗಿ ರೀಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕೋಮಲ್ ಅವರು ಹೇಳೋದು, ನನ್ನ ಸಿನಿಮಾನ ಕೋಮಲ್ ಬಿಡುಗಡೆ ಮಾಡಿದ್ದಾರೆ. ಒಂದು 3-4 ಸಿನಿಮಾ ಇರ್ಬೋದು, ನಾನು 4-5 ಸಿನಿಮಾ ನನ್ನ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿರೋ ಸಿನಿಮಾಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಕೋಮಲ್ ನನ್ನ ಫ್ರೆಂಡ್ಶಿಪ್ ಸುಮಾರು 25-26 ವರ್ಷದಿಂದ. ಆತನ ಮಾತು ಕೇಳಿದ್ರೆ ಯಾವುದೇ ನಿರ್ಮಾಪಕರಾಗಲಿ ತೊಂದರೆ ಆಗಲ್ಲ. ಎಲ್ಲ ನಿರ್ಮಾಪಕರು ಅಥವಾ ನಿರ್ದೇಶಕರು ಅವ್ರ ಮಾತನ್ನ ಕೇಳಬೇಕು ಅನ್ನೋದು ನನ್ನ ಒಂದು ಸಲಹೆ. ಯಾಕಂದರೆ ಆತ ವಿತರಕನ ಕೆಲಸ ಮಾಡಿದ್ದಾನೆ, ರೈಟರ್ ಕೆಲಸ ಮಾಡಿದ್ದಾರೆ, ಡೈರೆಕ್ಟರ್ ಕೆಲಸ, ಪ್ರತಿಯೊಂದು ವಿಭಾಗದಲ್ಲೂ ಆತ ಡೈರೆಕ್ಷನ್ ಅಂತ ಒಂದು ಕಾರ್ಡ್ ಹಾಕೊಂಡಿಲ್ಲ, ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಳ್ತಾರೆ. ಅದರಿಂದ ಕೋಮಲ್ ಪಿಕ್ಚರ್ಗೆ ಒಳ್ಳೇದಾಗುತ್ತೆ. ಯಾಕಂದರೆ ಆಡಿಯೋ ಕಂಪ್ನಿ ಮಾಡಿದ್ದಾರೆ, ಕೋಮಲ್ ಅಂತ ಹೆಸರು ಕೊಡಿ ಮಾಡಿದ್ದಾರೆ. 31ಕ್ಕೆ ಬಿಡುಗಡೆ ಮಾಡ್ಬೋದಂತ ನಮ್ಮ ಕೇಳಿದ್ರು. ಮಾಡಪ್ಪ ಒಳ್ಳೇದು, 1ನೇ ತಾರೀಕು ರಾಜ್ಯೋತ್ಸವ ಇರುತ್ತೆ, 5ನೇ ತಾರೀಕು ಒಂದು ಒಳ್ಳೆ ರಜಾ ಸಿಗುತ್ತೆ, ಒಳ್ಳೇದಾಗುತ್ತೆ ಮಾಡು ಅಂತ ಹೇಳಿದ್ವಿ. ನನ್ನ ಸಿನಿಮಾಗೆ ನಾನು ಕೂಡ ನಿರ್ಮಾಣ ಮಾಡೋಂಥ ಸಿನಿಮಾಗೆ ಯಾವ ರೀತಿ ನನಗೆ ಸಪೋರ್ಟ್ ಮಾಡಿದ್ರು ಕೋಮಲ್, ಅದಕ್ಕೆ ಹೆಚ್ಚಾಗಿ ನಾನು ಸಪೋರ್ಟ್ ಮಾಡಿ ನನ್ನ ಕೈಲಾಗಿದ್ದು ಮಾಡಿಕೊಡ್ತೀನಿ. ಒಳ್ಳೇದಾಗತ್ತೆ ಕೋಮಲ್ಗೆ ಅಂತ ನನ್ನ ನಂಬಿಕೆ. ನಮ್ಮ ಹರಿಯ ಕನಸು ಅವ್ರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ, ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ 1.5-2 ಇಯರ್ಸ್ ಬೇಕು ಅದು ವಿಜುವಲೈಸ್ ಮಾಡಿದೆ. ತುಂಬ ಅದ್ಭುತವಾಗಿ ಒಂದು ಒಳ್ಳೆ ಸ್ಕ್ರಿಪ್ಟ್ ಕೊಟ್ಟರೆ ಹರಿಯವರೇ, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್. ಅವ್ರ ಜೊತೆ ಬಂದಂಥ ಶಶಾಂಕ್ ಅವರು ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ. ಅದನ್ನು ನಾನು ಮೈಕ್ ಇಲ್ದಂಗೆ ಕೇಳಿದ್ದೀನಿ. ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ. ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಮೇಲಿಂದ ಈ ಪಿಕ್ಚರ್ ಆದ್ಮೇಲೆ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ದರು. ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗ್ಬೇಕಾಯ್ತು ಅದರ ಪಿಕ್ಚರಿಂದ. ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವಿನಸ್ ನಾಗರಾಜ್ ಅವರು, ನಮ್ಮ ವಿನಸ್ ಮೂರ್ತಿ ಅವರ ಸನ್ನು, ನಾನು ಅವ್ರ ಜೊತೆ ಬಾರೆಬಾ ಮಾಡಿದ್ದೆ. ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ರು. ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು. ನಾನು ಅದೇ ಥರ ಚೇತನ್ ಅವ್ರನ್ನ, ಜಗದೀಶ್ ಅವ್ರನ್ನ, ಮೋಕ್ಷೇಂದ್ರ ಅವ್ರನ್ನ, ಮನೋರ ನೋಡ್ಕೊಂಡು ಬೆಳೆದಿದ್ದೀನಿ. ಯಾಕಂದರೆ ಯಾವಾಗ ಪ್ರಿನ್ಸಿಪಲ್ ಬಫೆಲೋ ಅಂತ ಹೇಳೋದು, ಅವಾಗ ನನಗೆ ಸಿಕ್ಕಾಬಿಟ್ಟೆ ಕೋಪ ಬರೋದು, ಬಫೆಲೋ ಅಂತ. ಯಾಕಂದರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು, ಅವರು ಮ್ಯಾಥ್ಸ್ ಟೀಚರ್ ಬೇರೆ, ತುಂಬ ಕಾಟ ಕೊಡೋರು. ಬಟ್ ಅದಾದಮೇಲೆ ಇವಾಗ ಬೆಳೀತಾ ಬಂದಾದ್ಮೇಲೆ ಈ ಥರ ಒಂದು ಕೋಣ ಪಿಕ್ಚರ್ ಮಾಡ್ಬೇಕಾದ್ರೆ ಖುಷಿಯಾಗುತ್ತೆ ನಾನು ಬಫೆಲೋ ಅಂತ ಅನ್ಸ್ಕೊಳಕ್ಕೆ. ಸೊ ಏನು ಬಸ್ ಮ್ಯಾಥಮೆಟಿಕ್ಸ್ ಕಾಸು ಎಣಿಸೋದ್ರಲ್ಲಿ ಇರಬೇಕು. ಅದು ಮ್ಯಾಥಮೆಟಿಕ್ಸ್ ಅಲ್ಲ, ಅದು ಎಕನಾಮಿಕ್ಸ್. ಸೊ ಈ ಚಿತ್ರ ಎಲ್ಲರ ಒಂದು ಕೋಆಪರೇಷನ್ ಇಂದ ತುಂಬ ಚೆನ್ನಾಗಿ ಬಂದಿದೆ. ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ನಲ್ಲೆಲ್ಲ ಕೂಡ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ. ಇಲ್ಲಿ ಬಿಟ್ಬಿಟ್ಟು ಅವ್ರನ್ನ ಎಲ್ಲರಿಗೂ ಪ್ರೋಗ್ರಾಮ್ ಮಾಡ್ದಂಗಿತ್ತು. ಯಾಕಂದ್ರೆ ಎಲ್ಲಿ ತಿರುಗಿ ನೋಡಿದ್ರು ನಮ್ಮ ಪ್ರೋಗ್ರಾಮ್ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೇ ಇದ್ರು. ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟು ಕೂಡ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಿಲಿಗಿಲಿಗೆ ಹೋದಾಗ ಅಲ್ಲೊಂದಷ್ಟು ಟ್ಯಾಲೆಂಟ್ ನಾನು ನೋಡಿದೆ. ಅದರೊಳಗೆ ನಾನು ಪ್ರತಿ ಪಿಕ್ಚರಲ್ಲೂ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ. ಅದರಲ್ಲಿ ಹುಲಿ ಕಾರ್ತಿಕ್, ತುಕಾಲಿ ಅವರು, ಭಾಳಷ್ಟು ಜನ. ಜಗಪ್ಪ ಅವರು ಈ ಸಲ ನಾನು ನೋಡಿದ್ದು ತುಂಬ. ನಾನು ಏಳುಮಲೆ ಪಿಕ್ಚರ್ ನೋಡಾದ್ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋವಂಥ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯಿತು. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ದೊಡ್ಡ ಭವಿಷ್ಯ. ಆರ್ ಕೆ ಸರ್, ರತೀಶಾ ಮ್ಯಾಮ್, ಕಾರ್ತಿಕ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಆರ್ ಕೆ ಸರ್, ಮ್ಯಾಮ್ ನೀವು ಸರ್ನ ಇಂಟ್ರೊಡ್ಯೂಸ್ ಮಾಡಿಸಲಿಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಸರ್, ವೇರ್ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನೌ ಹಿಯರ್ ಓನ್ಲಿ ಬಿಕಾಸ್ ಆಫ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ಲ ಟೆಕ್ನಿಷಿಯನ್ ಸರ್, ಎಲ್ಲ ಟೆಕ್ನಿಷಿಯನ್ ಬಗ್ಗೆ ಹೇಳೋದಂತ ಆಸೆ ನನಗೆ. ಫಸ್ಟು ನಮ್ಮ DOP ಸರಿಂದ ಸ್ಟಾರ್ಟ್ ಮಾಡೋಣ. ನಾಗರಾಜ್ ಸರ್, ಫ್ಯಾಬ್ ಸರ್, ಯುವರ್ ಫ್ಯಾಬ್. ಅದು ಕಾಣಿಸುತ್ತೆ ನಿಮ್ಮ ವರ್ಕಲ್ಲಿ, ಕಾಣಿಸುತ್ತೆ ಯುವರ್ ಫ್ಯಾಬ್. ಮತ್ತು ಆ ಲೈಟಿಂಗ್ಸ್ ಇರ್ಬೋದು, ನಿಮ್ಮ ಪ್ಯಾಟರ್ನ್ಸ್ ಇರ್ಬೋದು, ವಾ ಯು ಆರ್ ಡನ್ ಅ ಗ್ರೇಟ್ ಜಾಬ್ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಎಲ್ಲರಿಗೂ ಹೆಚ್ಚಿದ್ರೆ ಲೈಕ್ ಮ್ಯೂಸಿಕ್ ಶಶಾಂಕ್ ಸರ್ ತುಂಬ ನೀವು ಹೇಗೆ ಜೀವ ತುಂಬಿಸಿದ್ದಾರೆ ಎಲ್ಲ ಸಾಂಗ್ಸ್ಗಳು ಆ್ಯಂಡ್ ಎವ್ರಿ ಸಿಚುವೇಶನ್ ಆ್ಯಂಡ್ ಕ್ಲೈಮ್ಯಾಕ್ಸ್ ಒಂದೊಂದು ಹೇಳ್ತೀನಿ ಕ್ಲೈಮ್ಯಾಕ್ಸ್ ಎಲ್ಲರೂ ಸ್ಟನ್ ಆಗ್ತೀರಾ ಆ ಥರ ಒಂದು ಕ್ಲೈಮ್ಯಾಕ್ಸ್ ಸರ್ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಎಡಿಟರ್ಸ್ ಉಮೇಶ್ ಎಲ್ಲೆಲ್ಲ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ನೀಟಾಗಿ ಕತ್ತಿಸ್ತೀನಿ, ಎಲ್ಲೆಲ್ಲ ಅದು ಪ್ಯಾಚ್ ಮಾಡೋಕ್ಕಾಗುತ್ತೆ. ಯಸ್ ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಎಡಿಟಿಂಗ್ ಸ್ಟೈಲ್ ಈ ಹ್ಯಾಸ್ ಆ್ಯಕ್ಚುಲಿ. ತುಂಬ ಅದ್ಭುತವಾಗಿ ಟ್ರೈನಿಂಗ್ ಮಾಡಿದ್ರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಎಲ್ಲ ಕಲಾವಿದರು ಆರ್ಟಿಸ್ಟ್ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಜಗಪ್ಪ ಸರ್ ಇರ್ಬೋದು, ಅನಂತು ಸರ್ ಇರ್ಬೋದು, ಲಾಡ್ ಆಫ್ ಮೆಂಬರ್ಸ್ ಎಲ್ಲರೂ ಹೆಸರು ತಗೊಳ್ತೀನಿ. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಡ್ರಾಮಾ ಟೀಮ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲಾಟ್. ಅದನ್ನು ಬಿಟ್ಬಿಟ್ಟು ಜಲ್ದಿ ಮದುವೆ ಆಗಿ ಮನೆಗೆ ಜಲ್ದಿ ಸೇರಿ ಸರ್. ಎಸ್ಪೆಷಲಿ ಕೋಮಲ್ ಸರ್ ಬಗ್ಗೆ ಹೇಳ್ಬೇಕು. ಸರ್ ನನ್ನ ಕತೆ ಹೇಳಿದ ತಕ್ಷಣ ಒಪ್ಪಿ ಆ ಕತೆನ ಈ ತನಕ ತಗೊಂಡ್ಬಂದಿದ್ದಾರೆ. ಆ್ಯಂಡ್ ಒಂದಂತೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಇವತ್ತವರೆಗೂ ನೀವು ಒಂದು ಹಂಬಲ್ ಆಗಿರುತ್ತೆ. ಲೈಕ್ ಇವತ್ತವರೆಗೂ ಸರ್ನ ನೀವು ಇವತ್ತವರೆಗೂ ಮಾಡಿರೋ ಸಿನಿಮಾಗಳು ನೋಡದೇ ಇರುವಂಥ ಒಂದು ಕ್ಯಾರೆಕ್ಟರ್ ನೋಡ್ತೀರಾ. ದಟ್ ಇಸ್ ಫಾರ್ ಶೋರ್. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು.